ಈ ವಿಡಿಯೋವನ್ನು ನೋಡಿ. ಇಲ್ಲಿ ಎಷ್ಟೇ ಫೀಸ್ ಜಾಸ್ತಿ ಆದರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೋಗೋದು. ಇದಾದ ನಂತರ ಡಿ ಕೆ ಶಿವಕುಮಾರ್ ಅವರ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್, ಇಲ್ಲೂ 30% ಜಾಸ್ತಿ ಆಗುತ್ತೆ. ಇಲ್ಲಿ ಗೊತ್ತಿಲ್ಲ ಫೀಸ್ ಎಷ್ಟಿದೆ ಅಂತೇಳಿ. 1 ಲಕ್ಷ ಇದ್ದರೆ ಈ ಸಲ ಆತ 1,30,30,000 ಕಟ್ಟಬೇಕು. 2 ಲಕ್ಷ ಇದ್ದರೆ 2,60,000 ಕಟ್ಟಬೇಕು. ಯಾರಿಗೆ ಲಾಭ? ಡಿ ಕೆ ಶಿವಕುಮಾರ್ಗೆ. ಇವರು ಬೇಡ ಅಂತ ಹೇಳ್ತಾರಾ ಫೀಸ್ ಜಾಸ್ತಿ ಆಗೋದು? ಇಲ್ಲ. ನೆಕ್ಸ್ಟ್ ಯಾರು? ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಮಂತ್ರಿ. ಅವರ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ದೊಡ್ಡ ಮಟ್ಟದಲ್ಲಿದೆ. ಜಾಸ್ತಿ ಆದರೆ ಯಾರಿಗೆ ಲಾಭ ಆಗುತ್ತೆ? ಕೆಲವರು BJPಯ ಅಭಿಮಾನಿಗಳು ನೋಡ್ರ, ಕಾಂಗ್ರೆಸ್ ಅವರೆಲ್ಲ ಹೆಂಗೆ ಫೀಸ್ ಜಾಸ್ತಿ ಮಾಡಿದ್ರೆ ಯಾರು ಮಾತಾಡಲ್ಲ ಅಂತ ಅಂದ್ಕೊಂಡಿರ್ಬೋದು. ಬನ್ನಿ BJP ಅವ್ರದ್ದು ಹೇಳ್ತೀನಿ ಯಾರೆಲ್ಲಿದ್ದಾರೆ ಅಂತ. ರಾಘವೇಂದ್ರ ಸಾಹೇಬರು, ಶಿವಮೊಗ್ಗ ಸಂಸದ, ಮೈತ್ರಿ ನರ್ಸಿಂಗ್ ಕಾಲೇಜು, ಕುಮುದ್ವತಿ ಶಿಕ್ಷಣ ಸಂಸ್ಥೆ, PS ಶಿಕ್ಷಣ ಸಂಸ್ಥೆ. ಫೀಸ್ ಜಾಸ್ತಿ ಆದರೆ ಇವರು ಹೊಟ್ಟೆ ತುಂಬತ್ತೆ. GM ಸಿದ್ದೇಶ್ವರ್, GMIT ಕಾಲೇಜ್, BC ಪಾಟೀಲ್ ಗೌರವ ಶಿಕ್ಷಣ ಸಂಸ್ಥೆ, ಡಾಕ್ಟರ್ ಕೆ ಸುಧಾಕರ್, ಶಾಂತ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ, ಮುರುಗೇಶ್ ನಿರಾಣಿ. ಹಾಗಂತ JDS ಅವ್ರನ್ನ ಬಿಟ್ಟಿಲ್ಲ ಸ್ವಾಮಿ. JDSನವರ ಶಾಲೆ ಕೂಡ ಇದೆ. ಯಾರು? CS ಪುಟ್ಟರಾಜು, SDG ಶಿಕ್ಷಣ ಸಂಸ್ಥೆ. ಇವರು ಇಷ್ಟೆಲ್ಲ ನಾಯಕರನ್ನ ತೋರಿಸಿದ್ನಲ್ಲ, ಯಾರೊಬ್ಬ ಕೂಡ ಧ್ವನಿ ಎತ್ತಲ್ಲ. ಎಲ್ಲರೂ ಶಿವರಾಮೇಗೌಡರ ಸ್ಕೂಲ್ ಕೂಡ ಇದೆ. ಯಾರಾದರೂ ಧ್ವನಿ ಎತ್ತಾರ? ಹಾಗಿದ್ರೆ ನಿಮಗೆ ಜನರ ಬಗ್ಗೆ ಕಳಕಳಿ ಇದ್ರೆ ಸಿದ್ದರಾಮಯ್ಯನವರೇ ಈ ಕೆಲಸ. ಇಷ್ಟೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇರೋರಿಗೆ ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ನ ಹೇಗೆ ತಾನೇ ಬೆಳೆಯೋಕೆ ಬಿಡ್ತಾರೆ ಹೇಳಿ? ಅವರ ಸ್ಕೂಲ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಡೆವಲಪ್ ಮಾಡ್ದಂಗೆ ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ನ ಇಂಪ್ರೂವ್ ಮಾಡಲ್ಲ. ಮಾಡಿದ್ರೆ ಯಾರು ಇವರ ಸ್ಕೂಲ್ಸ್ ಅಂಡ್ ಕಾಲೇಜಸ್ಗೆ ಹೋಗಲ್ಲ. ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು ಅಂದರೆ ನಮ್ಮ ಥಿಂಕಿಂಗ್ ಚೇಂಜ್ ಆಗಬೇಕು. ಇದು ಒಂದು ಎಕ್ಸಾಂಪಲ್ ಗೌರ್ಮೆಂಟ್ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ಮತ್ತೆ ವಿಡಿಯೋ ಟೈಟಲ್ಗೆ ಎಕ್ಸಾಂಪಲ್ ಕೂಡ ಇದು. ಗೌರ್ಮೆಂಟ್ ವರ್ಸಸ್ ನಾವು, ಅಂದ್ರೆ ಜನಸಾಮಾನ್ಯರು. ಅವರ ಸ್ಕೂಲ್ಸ್ ಮತ್ತು ಕಾಲೇಜಸ್ ಇಷ್ಟೆಲ್ಲ ಇರಬೇಕಾದ್ರೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ಯಾರು ಕಳಿಸ್ತಾರೆ? ಎಷ್ಟೇ ಜನ ಕಂಪ್ಲೇಂಟ್ ಮಾಡಿದ್ರು ಈ ಸ್ಕೂಲ್ ಚೆನ್ನಾಗಿಲ್ಲ, ಆ ಸ್ಕೂಲ್ ಚೆನ್ನಾಗಿಲ್ಲ, ಆ ಕಾಲೇಜ್ ಚೆನ್ನಾಗಿಲ್ಲ ಅಂತ ಅಂದ್ರೂ, ಅಷ್ಟು ಡೊನೇಷನ್ ಇಷ್ಟು ಡೊನೇಷನ್ ಅಂತ ಹೇಳಿದ್ರೂ ಲಾಸ್ಟಲ್ಲಿ ನಾವುಗಳು ಅದೇ ಸ್ಕೂಲ್ ಅಂಡ್ ಕಾಲೇಜಲ್ಲೇ ನಮ್ಮ ಮಕ್ಕಳನ್ನ ಕಳಿಸ್ತೀವಿ. ಯಾಕೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಅಂದರೆ ಕೆಳಗೆ, ಪ್ರೈವೇಟ್ ಸ್ಕೂಲ್ ಅಂದರೆ ಸ್ಟ್ಯಾಂಡರ್ಡ್ ಅಂತ. ಪ್ರೈವೇಟ್ ಸ್ಕೂಲ್ಗೆ ಸ್ಟ್ಯಾಂಡರ್ಡ್ ಇದೆ, ಗೌರ್ಮೆಂಟ್ ಸ್ಕೂಲ್ಗೆ ಸ್ಟ್ರಗಲ್ ಇದೆ. ಈ ತಾರತಮ್ಯ ಬರೋಕೆ ಮೇನ್ ರೀಸನ್ ಯಾರು ಅಂದರೆ ಈ ರಾಜಕಾರಣಿಗಳು. ಯಾಕೆ ಅಂದರೆ ಇವರ ಸ್ಕೂಲ್ಸ್ ಮತ್ತು ಕಾಲೇಜಲ್ಲಿ ಕೊಡೋ ಫೆಸಿಲಿಟಿನ ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜಲ್ಲಿ ಕೊಡಬೇಕು. ಅದು ಇವರ ಕೆಲಸನೂ ಹೌದು. ಇವರಿಗೆ ಓಟ್ ಹಾಕಿ ಜನಗಳು ಅಭಿವೃದ್ಧಿ ಮಾಡಲಿ ಅಂತ ಜನಗಳು ಇವರನ್ನು ಗೆಲ್ಲಿಸಿದ್ರೆ ಇವರು ಮಾತ್ರ ಇವರ ಫ್ಯಾಮಿಲಿ ಮತ್ತು ಇವರುಗಳ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ರಾಜಕಾರಣಿಗಳ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ, ನಮ್ಮ ಮಕ್ಕಳು ಕ್ಲಾಸ್ ರೂಮಲ್ಲಿ ಫ್ಯಾನ್ ಇಲ್ಲ ಅಂದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಲ್ಲ. ನಿಮಗೆ ತೋರಿಸಿರೋ ವಿಡಿಯೋ ಅಲ್ಲಿ ಎಲ್ಲಾ ಪಕ್ಷದ ರಾಜಕಾರಣಿಗಳು ನಾವುಗಳು ಇಲ್ಲಿ ನಾನು ಈ ಪಾರ್ಟಿ ಸಪೋರ್ಟರ್, ನಾನು ಆ ಪಾರ್ಟಿ ಸಪೋರ್ಟರ್ ಅಂತ ಕಚಾಡ್ತಾ ಇರ್ತೀವಿ. ಆದ್ರೆ ಅಲ್ಲಿ ನಮ್ಮ ಕೆಲಸದವರು ಅಂದ್ರೆ ನಾವು ಓಟ್ ಹಾಕಿ ಗೆಲ್ಲಿಸಿದವರು ಅವರ ಫ್ಯಾಮಿಲಿ ಅಭಿವೃದ್ಧಿ ಮಾಡ್ಕೊಳ್ತಾ ಇರ್ತಾರೆ. ಅದೇ ನಮ್ಮ ಮನೆಗೆ ಕೆಲಸಕ್ಕೆ ಬಂದವರು ಸ್ವಲ್ಪ ಕೆಲಸ ಮಾಡಿಲ್ಲ ಅಂದ್ರೇನು ಅವರನ್ನ ಹೇಗಂದ್ರೆ ಆಗಿ ಬೈಕೊಳ್ತೀವಿ. ಆದ್ರೆ ಈ ಸೋ ಕಾಲ್ಡ್ ಪೊಲಿಟಿಷಿಯನ್ಸ್ಗೆ ಕ್ವಶನ್ನೇ ಮಾಡಲ್ಲ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡೋದು ಅಪೋಸಿಷನ್ ಅಲ್ಲ, ಅದು ರೆಸ್ಪಾನ್ಸಿಬಿಲಿಟಿ. ಈ ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇಂಪ್ರೂವ್ಮೆಂಟ್ ಅಧಿಕಾರದಲ್ಲಿರೋ ಗೌರ್ಮೆಂಟಿನ ಕೆಲಸ. ಯಾಕೆ ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ಆದ್ರೆ ಈ ಮುಂದಿನ ಮಕ್ಕಳ ಭವಿಷ್ಯನೇ ಈ ತರ ಇದ್ದಾಗ ಏನ್ ಮಾಡೋಕ್ಕಾಗತ್ತೆ ಹೇಳಿ? ಎಜುಕೇಶನ್ ಸ್ಟ್ರಾಂಗ್ ಆದ್ರೆ ದೇಶ ಸ್ಟ್ರಾಂಗ್ ಆಗುತ್ತೆ. ಆದ್ರೆ ಇಲ್ಲಿ ಸಿಸ್ಟಮೇ ವೀಕ್ ಇದೆ. ನಮ್ಮ ರಾಜ್ಯದ ಎಜುಕೇಶನ್ ಮಿನಿಸ್ಟರ್ ಮತ್ತೆ CM ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ಗೋಸ್ಕರ ವೇಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಈ ಕಂಟೆಂಟ್ನ ಬರೆದವರು, ಈ ಕಂಟೆಂಟ್ಗೆ ಧ್ವನಿಯಾದವರು ಕನ್ನಡಿ ಟೀಮ್. ಚೇಂಜ್ ಸ್ಟಾರ್ಟ್ ಆಗೋದು ಗೌರ್ಮೆಂಟ್ ಇಂದ ಅಲ್ಲ, ಚೇಂಜ್ ಸ್ಟಾರ್ಟ್ ಆಗಬೇಕಾಗಿರೋದು ನಮ್ಮಿಂದ. ನೆನ್ಪಿರ್ಲಿ. ಸೈನಿಂಗ್ ಆಫ್. ಬಾಯ್.